ಹಾಯ್ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ವೆಲ್ಕಮ್ ಬ್ಯಾಕ್ ಟು ಸುಜಿ ವಿಷ್ಣು ಲಾಗ್ಸ್. ಇವತ್ತಿನ ವೀಡಿಯೋ ಬಂದುಬಿಟ್ಟು ಸಂಡೇ ಲಾಗ್ ಆಗಿರುತ್ತೆ. ಬೆಳಗ್ಗೆಯಿಂದನೇ ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಇನ್ನು ಇವತ್ತಿನ ವೀಡಿಯೋದಲ್ಲಿ ಚಿಕ್ಕಪೇಟೆಗೆ ಹೋಗ್ತಾ ಇದ್ದೀರಿ ಶಾಪಿಂಗ್ಗೋಸ್ಕರ ಅಂದ್ಬಿಟ್ಟು. ಏನು ಗೊತ್ತಾ, ನಮ್ಮ ತಂಗಿ ಮದುವೆ ಫಿಕ್ಸ್ ಆಗಿದೆ ಫೆಬ್ರವರಿಯಲ್ಲಿ. ಇನ್ನು ಮುಹೂರ್ತ ಬಟ್ಟೆ ಎಲ್ಲ ಹುಡುಗಿಗೆಲ್ಲ ಇವತ್ತು ಬಟ್ಟೆ ಶಾಪಿಂಗ್ ಮಾಡೋದಕ್ಕೆ ಹೋಗ್ತಾ ಇದ್ದೀರಿ. 2 ದಿವಸ ಶಾಪಿಂಗ್ ಮಾಡಿದ್ದೀರಿ. ಈ ವಿಡಿಯೋ ಎಲ್ಲಿ ಸ್ಕಿಪ್ ಮಾಡ್ದಿರೋ ಕೊನೆವರೆಗೂ ನೋಡಿ. ಇನ್ ಕೇಸ್ ಏನಾದ್ರು ನಿಮ್ಗೆ ಈ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟಲ್ಲಿ ತಿಳಿಸಿ. ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಇನ್ನು 8:30ಗೆಲ್ಲ ಮನೆಯಲ್ಲಿ ರೆಡಿ ಆಗಿಬಿಟ್ಟು ಇವತ್ತು ಬ್ರೇಕ್ಫಾಸ್ಟ್ ಏನು ಮಾಡೋಕ್ಕೋಗಿಲ್ಲ. ಇನ್ನು ನಮ್ಮ ಹಸ್ಬೆಂಡು ನಾನು ಹೋಟ್ಲಲ್ಲೇ ತಿನ್ಕೊಂಡು ಅವ್ರು ಬಸ್ ಸ್ಟ್ಯಾಂಡಲ್ಲಿ ಬಂದು ಡ್ರಾಪ್ ಮಾಡಿಬಿಟ್ಟು ಹೋದರು. ಇನ್ನು ಅವ್ರು ಬಂದಿಲ್ಲ, ಅವ್ರಿಗೆ ಕೆಲಸ ಇದೆ ಅಂತ ಹೇಳ್ಬಿಟ್ಟು ಅವ್ರು ಬಂದಿಲ್ಲ. ಇನ್ನು ನಾನು ಒಬ್ಬಳೇ ಬಸ್ಸಲ್ಲಿ ಬಂದೆ. ಇನ್ನು ಬಂದು ಮಾರ್ಕೆಟಲ್ಲಿ ಇಳಿದ್ಬಿಟ್ಟು ಇವಾಗ ನಡ್ಕೊಂಡು ಹೋಗ್ತಾ ಇದ್ದೀನಿ. ಒಂದು 3/4 ಕಿಲೋಮೀಟ್ರಾದ್ರು ನಡ್ಕೊಂಡು ಹೋಗ್ಬೇಕು ಇಲ್ಲಿಂದ ಚಿಕ್ಕಪೇಟೆಗೆ. ಇನ್ನು ನಮ್ಮ ಅಮ್ಮವರೆಲ್ಲ ಬಂದಿರಲಿಲ್ಲ. ನಮ್ಮಮ್ಮ, ತಂಗಿಯವರು ಮತ್ತು ಹುಡುಗನ ಕಡೆಯವರು ಅವರೆಲ್ಲ ಅಕ್ಕ ಅವರೆಲ್ಲ ಬರ್ತೀನಿ ಅಂತೇಳಿದರು. ಇನ್ನು ಅವರೆಲ್ಲ ಟ್ರೈನಲ್ಲಿ ಬರ್ತಾಯಿದ್ರು. ಅವ್ರಿಗೆ ಮೆಜೆಸ್ಟಿಕ್ಗೆ ಹತ್ರ ಟ್ರೈನಲ್ಲಿ ಅವ್ರಿಗೆ ಈಸಿಯಾಗಿ ಆಗುತ್ತೆ. ಒಂದು 20 ನಿಮಿಷಕ್ಕೆಲ್ಲ ಬಂದುಬಿಡ್ತಾರೆ ಅವರು. ಇನ್ನು ಅವರು ಟ್ರೈನಲ್ಲಿ ಬಂದು ಅಲ್ಲಿಂದ ಆಟೋದಲ್ಲಿ ಬಂದರು. ಇನ್ನು ನಾನು ಬಸ್ಸಲ್ಲಿ ಇಳಿದ್ಬಿಟ್ಟು ಹಿಂಗೆ ನಡ್ಕೊಂಡು ಹೋಗ್ಬೇಕಲ್ವಾ ಅಂತೇಳ್ಬಿಟ್ಟು ಇದೆಲ್ಲ ವೀಡಿಯೋ ಶೂಟ್ ಮಾಡ್ಕೊಂಡು ಹೋಗ್ತಾಯಿದ್ದೀನಿ. ಇನ್ನು ಹೂವು ರೇಟೆಲ್ಲ ಕಮ್ಮಿ ಆಗಿಬಿಟ್ಟಿದೆ. ಅದನ್ನೇ ಕೇಳ್ಕೊಂಡು ಹೋಗ್ತಾಯಿದ್ದೆ, ಎಷ್ಟು ರೇಟ್ ಎಲ್ಲ ಅಂತೇಳ್ಬಿಟ್ಟು. ಇನ್ನು ಮದುವೆಗೆಲ್ಲ ಪರ್ಚೇಸ್ ಮಾಡಬೇಕಲ್ಲ ಅಂತೇಳ್ಬಿಟ್ಟು ಎಲ್ಲ ಒಂದೊಂದು ಹತ್ರನೇ ಕೇಳ್ಕೊಂಡು ಹೋಗ್ತಾಯಿದ್ದೆ ನೋಡಿಕೊಂಡು. ಇನ್ನು ಅಂಗಡಿಗಳೆಲ್ಲ ಅವಾಗ ತಾನೇ ಓಪನ್ ಮಾಡ್ತಾಯಿದ್ರು. ಇಲ್ಲಿ ಶಾಪಿಂಗ್ ಯಾರಾದ್ರು ಬಂದರೆ ಬೇಗ ಬರಬೇಡಿ, ಒಂದು 10:30 11 ಗಂಟೆ ಮೇಲೆ ಬನ್ನಿ, ಅವಾಗ ತಾನೇ ಓಪನ್ ಮಾಡಿರ್ತಾರೆ. ತುಂಬ ಜನ ಏನು ಮಾಡ್ತಾರೆ, ಮಧ್ಯಾಹ್ನ ಮೇಲೇ ಶಾಪಿಂಗ್ ಮಾಡೋಕ್ಕೆ ಬರೋದಲ್ವ ಚಿಕ್ಕಪೇಟೆಗೆ. ತುಂಬ ರಶ್ ಅಂದರೆ ರಶ್ಶು. ಈ ಸಂಡೇ ಟೈಮಲ್ಲಂತೂ ತುಂಬ ಬರಲೇಬಾರ್ದು. ಇನ್ನು ಬೇರೆ ಟೈಮಲ್ಲಿ ಹೋದ್ರಿ ಆವತ್ತೂ ಅದೇ ಥರ ರಶ್ ಇದ್ದಾರೆ. ಇನ್ನು ಯಾವಾಗೂ ರಶ್ ಇದ್ದೇ ಇರ್ತಾರೆ ಅನಿಸ್ಬಿಡ್ತು. ನಾವು ಫಸ್ಟ್ ಟೈಮ್ ಸಂಡೇ ಎಲ್ಲ ಹೋಗಿದ್ದು, ಯಾವಾಗೂ ಸಂಡೇ ಹೋಗಿರಲಿಲ್ಲ. ತುಂಬ ಅಂದರೆ ತುಂಬ ರಶ್ ಇತ್ತು. ಇನ್ನು ಈ ಕಡೆ ಸ್ಟ್ರೈಟ್ ಶಾಪಿಂಗು ಇದೆಲ್ಲ ಅವಾಗ ತಾನೇ ಓಪನ್ ಮಾಡ್ತಾಯಿದ್ರು. ಇನ್ನು ಹೂವು ಮಾರ್ಕೆಟಿಂದ ಎಲ್ಲ ನೋಡಿಕೊಂಡು ಅದೆಲ್ಲ ವೀಡಿಯೋ ಮಾಡ್ಕೊಂಡು ನಿಧಾನಕ್ಕೆ ನಡ್ಕೊಂಡು ಹೋಗ್ತಾಯಿದ್ದೆ. ಇನ್ನು ನಮ್ಮ ತಂಗಿ ಮದುವೆ ಬಂದುಬಿಟ್ಟು ಫೆಬ್ರವರಿಯಲ್ಲಿ 5-6ಕ್ಕೆ ಫಿಕ್ಸ್ ಆಗಿದೆ. ಇನ್ನು ಮದುವೆ ಬಟ್ಟೆಗಳೆಲ್ಲ ತೆಗಿಯೋದಿರುತ್ತಲ್ವ ಹುಡುಗಗೆ, ಮುಹೂರ್ತ ಬಟ್ಟೆಗಳೆಲ್ಲ ಪರ್ಚೇಸ್ ಮಾಡಿಬಿಡೋಣ ಫಸ್ಟಿನ ದಿನ. ಇನ್ನು ನಾಳಿದ್ದು ಬಂದುಬಿಟ್ಟು ಧನುರ್ಮಾಸ ಸ್ಟಾರ್ಟ್ ಆಗಿಬಿಡುತ್ತೆ. ಆ ದಿನಗಳಲ್ಲಿ ಯಾವುದೇ ಒಳ್ಳೆಯ ಕಾರ್ಯಗಳು ಮಾಡಬಾರ್ದಂತೆ. ಅಂದರೆ ಮದುವೆ ಆಗಿರಲಿ, ಗುರು ಪ್ರವೇಶ ಆಗಿರಲಿ, ಮನೆಗೆ ಹೋಗೋದಾಗಿರಲಿ, ಇದೆಲ್ಲ ಯಾವುದು ಒಳ್ಳೆ ಫಂಕ್ಷನ್ಗಳೆಲ್ಲ ಯಾವುದು ಮಾಡಲ್ಲ. ಒಳ್ಳೆ ಮುಹೂರ್ತಗಳು ಯಾವುದು ಇರಲ್ಲ. ಆ ತಿಂಗಳಲ್ಲೆಲ್ಲ ಮಾಡಲ್ವಲ್ಲ, ಸಂಕ್ರಾಂತಿ ಹಬ್ಬವರೆಗೂ ಯಾವುದು ಮಾಡಲ್ಲ. ಇನ್ನು ಅದಕ್ಕೆ ಫಸ್ಟು ಇವತ್ತು ಸಂಡೇ ತೆಗೆದುಬಿಟ್ರೆ ಬ್ಲೌಸ್ ಹೊಲಿಯೋದಕ್ಕೆಲ್ಲ ಕೊಟ್ಟರೆ ಕರೆಕ್ಟಾಗಿರುತ್ತೆ ಅಂತೇಳ್ಬಿಟ್ಟು ಇವತ್ತು ಬಂದಿದ್ದು. ಇನ್ನು ಬ್ಲೌಸು ಹೊಲಿಯೋದಕ್ಕೆಲ್ಲ 1 ತಿಂಗಳು ಆಗಿಬಿಡುತ್ತೆ. ಇನ್ನು ವರ್ಕು, ಎಂಬ್ರಾಯ್ಡಿಂಗು ಇದೆಲ್ಲ ಎಲ್ಲರಿಗೂ ಹೊಲ್ಸೋಕೆ ಕೊಡಬೇಕಲ್ವ, 1 ತಿಂಗಳು ಆಗಿಬಿಡುತ್ತೆ ಅಂತೇಳ್ಬಿಟ್ಟು ಇದಕ್ಕೆ ಇವತ್ತು ಪರ್ಚೇಸ್ ಮಾಡ್ತಾಯಿದ್ದೀರಿ. ನಮ್ಗೆ ಟೈಮ್ ಕೂಡ ಇಲ್ಲ. ಇನ್ನು ಈ ತಿಂಗಳು ಇನ್ನೊಂದು ವಾರ ಆದರೆ ಈ ಮಂತ್ ಕಂಪ್ಲೀಟ್ ಆಗಿಬಿಡುತ್ತೆ. ಇನ್ನೊಂದು ತಿಂಗಳೇ ನಮಗಿರೋದು ಟೈಮು. ಅಷ್ಟರೊಳಗಡೆ ಇನ್ನೂ ಎಷ್ಟೊಂದು ಪರ್ಚೇಸ್ ಮಾಡಬೇಕು ಗೊತ್ತಾ ನಮ್ಮದು. ಇನ್ನು ಮದುವೆ ಅಂದರೆ ಲೇಡೀಸ್ಗೆ ಎಲ್ಲ ಥರ ಮ್ಯಾಚಿಂಗ್ ತೊಗೋಬೇಕು. ಬಳೆಯಿಂದ ಹಿಡಿದು, ಸೆಟ್ಸಿಂದ ಹಿಡಿದು, ಮೇಕಪ್ ಪ್ರಾಡಕ್ಟ್ಸಿಂದ ಹಿಡಿದು ಎಲ್ಲ ನಾವು ಮ್ಯಾಚಿಂಗು. ಅದು 2 ದಿವಸ ಮದುವೆ ಇರೋದ್ರಿಂದ 2 ದಿವಸಕ್ಕಾಗುವಷ್ಟು ನಾವೆಲ್ಲ ಪರ್ಚೇಸ್ ಮಾಡಬೇಕು. ಮದುವೆ ಮನೆ ಅಂದರೆ ಎಲ್ಲರಿಗೂ ಗೊತ್ತೇ ಇರುತ್ತೆ ಯಾವ ಥರ ಇರುತ್ತೆ ಸಂಭ್ರಮ. ಎಲ್ಲರೂ ಚೆನ್ನಾಗಿ ಕಾಣಬೇಕು ಅಂದ್ಕೊಂಡಿರ್ತೀವಿ. ಇನ್ನು ಮಕ್ಕಳಿಂದ ಹಿಡಿದು ದೊಡ್ಡವ್ರವರೆಗೂ ನಾವೆಲ್ಲ ಚೆನ್ನಾಗಿ ಕಾಣಬೇಕು ಅನ್ನೋ ಆಸೆ ಇದ್ದೇ ಇರುತ್ತಲ್ವ. ಇನ್ನು ಎಲ್ಲ ತಗೋಬೇಕಲ್ವ. ಇಲ್ಲಿಂದ ಒಂದು ಅಂಗಡಿಯಲ್ಲಿ ನೋಡಿದೆ. ಇಲ್ಲಿ ಬಂದುಬಿಟ್ಟು ಆರ್ಟಿಫಿಷಿಯಲ್ ಅಂಗಡಿ, ಅಂದರೆ 1 ಗ್ರಾಮ್ ಗೋಲ್ಡ್ ಮಿಕ್ಸ್ ಆಗಿರುತ್ತೆ ನೋಡಿ, ಆ ಥರ ಅಂಗಡಿಗಳು. ಸೆಟ್ಟುಗಳೆಲ್ಲ ತುಂಬ ಚೆನ್ನಾಗಿತ್ತು. ಅಂದರೆ ರೇಟುಗಳು ತುಂಬ ಹೇಳ್ತಾರೆ, ಆದರೆ ಅದೇ ರೇಟ್ ಕೊಡಬಾರ್ದು ನಾವು. ಇವಾಗ ಆ ಸೆಟ್ ಬಂದುಬಿಟ್ಟು 1000 ರೂಪಾಯಿ ಇದ್ದರೆ ಒಬ್ಬೊಬ್ರು ಏನು ಹೇಳ್ತಾರೆ 2000 ಹೇಳ್ತಾರೆ. ಬಟ್ಟೆಗಳು ಅಷ್ಟೇ ತುಂಬ ರೇಟ್ ಹೇಳ್ತಾರೆ. ನಾವು ಬಾರ್ಗಿನ್ ಮಾಡಿ ತಗೋಬೇಕು. ಇಲ್ಲಾಂದರೆ ಯಾಮಾರಿದ್ರೆ, ಅಂದರೆ ಸ್ವಲ್ಪ ಯಾಮಾರಿದ್ರೆ ಅವ್ರು ಎಷ್ಟು ಹೇಳ್ತಾರೆ ಅಷ್ಟೇ ಕೊಟ್ಬಿಟ್ಟು ಹೋಗ್ಬಿಡ್ತಾರೆ ಸ್ವಲ್ಪ ಜನ. ಅಂದರೆ ಇವರು ತುಂಬ ರೇಟುಗಳೆಲ್ಲ ಹೇಳ್ತಾರೆ. ಇನ್ನು ಸೆಟ್ಟುಗಳು, ಈ ಥರ ಜುಮ್ಕಿಗಳು, ವಾಲೆಗಳು ಎಲ್ಲ ಚೆನ್ನಾಗಿತ್ತು. ರೇಟ್ ನಾವು ಹೆಂಗೆ ಗೊತ್ತಾ, ಒಂದು 4-5 ಅಂಗಡಿಯಲ್ಲಿ ಕೇಳ್ತೀವಿ, ಎಲ್ಲಿ ಸ್ವಲ್ಪ ಕಮ್ಮಿ ಇರುತ್ತೋ ಅಲ್ಲಿ ನೋಡಿ ತಗೊತೀವಿ. ಒಂದೇ ಸರಿ ಎಲ್ಲ ರೇಟ್ ಕೊಡೋಕ್ಕೆ ಹೋಗಲ್ಲ, ನಾವು ಬಾರ್ಗಿನ್ ಮಾಡಿ ತಗೊತೀರಿ. ಯಾಕಂದರೆ ಡಬಲ್ ರೇಟ್ ಹೇಳ್ತಾರೆ, ಮತ್ತು ಇಲ್ಲಿ ತುಂಬ ಯಾಮಾರಿಸ್ತಾರೆ.
ಸ್ವಲ್ಪ ಯಾಮಾರಿದ್ರೆ ಅಷ್ಟೇ ನಾವು 3 ನಾಮ ಹಾಕೋಬೇಕು. ಅಂದರೆ ಬಟ್ಟೆ ಅಂಗಡಿಗಳು ಅಷ್ಟೇ, ಇಲ್ಲಿ ಅಷ್ಟೇ ಯಾಮಾರಿಸ್ಬಿಡ್ತಾರೆ. ಇನ್ನು ಎಲ್ಲ ಡಿಸೈನ್ಸ್ ಎಲ್ಲ ಚೆನ್ನಾಗಿತ್ತು. ಇನ್ನು ಫಸ್ಟ್ನೇ ಅಂಗಡಿ ನಾನು ನೋಡಿದ್ದಿದ್ದು. ಇನ್ನು ಅಂಗಡಿಗಳೆಲ್ಲ ಅವಾಗ ತಾನೇ ಓಪನ್ ಮಾಡ್ತಾ ಇದ್ರಲ್ವ, ನೋಡ್ಕೊಂಡು ಹೋಗೋಣ ಅಂತ ಹೇಳ್ಬಿಟ್ಟು ಇಲ್ಲಿ ರೇಟ್ ಮಾತ್ರ ಕೇಳ್ಕೊಂಡೋದೆ. ಆದರೆ 4-5 ಅಂಗಡಿಯಲ್ಲಿ ಕೇಳ್ಕೊಂಡೋಗಿ ಲಾಸ್ಟಲ್ಲಿ ಪರ್ಚೇಸ್ ಮಾಡಿದ್ರಿ ನಾವು, ಎಲ್ಲಿ ಸ್ವಲ್ಪ ಕಮ್ಮಿ ಅನಿಸುತ್ತೆ. ಇನ್ನು ಈ ಥರ ಎಲ್ಲ ರೋಡ್ ಸೈಡೆಲ್ಲ ಇಟ್ಕೊಂಡಿದ್ದಾರೆ, ಅವ್ರ ಹತ್ರ ಕೂಡ ಪರವಾಗಿಲ್ಲ. ಆದರೆ ಬಾರ್ಗಿನ್ ಮಾಡಿ ತೊಗೋಬೇಕು. ಯಾವುದೂ ಅಷ್ಟೇ ಡಬಲ್ ರೇಟ್ ಹೇಳ್ತಾರೆ ಎಲ್ಲರೂ. ಸ್ವಲ್ಪ ಬಾರ್ಗಿನ್ ಮಾಡಿ ತಗೊಂಡ್ರೆ ಸ್ವಲ್ಪ ಕಮ್ಮಿ ಮಾಡಿ ಕೊಡ್ತಾರೆ. ಇನ್ನು ಇಲ್ಲಿ ಕೇಳಿದೆ ನಾನು, ಆಮೇಲೆ ತೊಗೊಳೋಣ, ಫಸ್ಟು ಸ್ಯಾರೀಸ್ ಎಲ್ಲ ಪರ್ಚೇಸ್ ಮಾಡಿಬಿಟ್ರೆ ಆಮೇಲೆ ಅದಕ್ಕೆ ಮ್ಯಾಚಿಂಗ್ ಮಾಡ್ಕೋಬೋದು ಅಂತ ಹೇಳ್ಬಿಟ್ಟು ಕೇಳ್ಕೊಂಡು ಹೋಗ್ತಾ ಇದ್ದೀನಿ. ಇನ್ನು ಕ್ರಿಸ್ಮಸ್ ಹಬ್ಬಗೆಲ್ಲ ಕೂಡ ನೋಡಿ ಈ ಥರ ಡೆಕೋರೇಷನ್ ಐಟಮು, ಸ್ಟಾರ್ಸು, ಲೈಟಿಂಗ್ಸು, ಮೇಯ್ನ್ ಆ ಟ್ರೀ ಬರುತ್ತೆ ನೋಡಿ, ಎಲೆಗಳಲ್ಲಿ ಡೆಕೋರೇಷನ್ ಮಾಡಿರ್ತಾರೆ ನೋಡಿ, ಅದು ತುಂಬ ಡೆಕೋರೇಷನ್ ಮಾಡ್ತಾರೆ. ಅದೆಲ್ಲ ಕೂಡ ತುಂಬ ಇತ್ತು. ಯಾರೆಲ್ಲ ಕ್ರಿಸ್ಮಸ್ ಹಬ್ಬ ಆಚರಣೆ ಮಾಡ್ತೀರಾ ನೋಡಿ, ಇಲ್ಲಿ ಬಂದು ಪರ್ಚೇಸ್ ಮಾಡ್ಕೊಳ್ಳಿ, ತುಂಬ ಚೆನ್ನಾಗಿರುತ್ತೆ. ಇವಾಗ ಅಲ್ಲಿ 1 ಅಂಗಡಿ 2 ಅಂಗಡಿ ಓಪನ್ ಮಾಡಿದರು. ಒಂದು ಮಧ್ಯಾಹ್ನ ಮೇಲೆ ಹಂಗೆ ಅಂದರೆ ಒಂದು ತುಂಬ ಅಂಗಡಿಗಳು ಓಪನ್ ಮಾಡಿದರು, ತುಂಬ ಚೆನ್ನಾಗಿತ್ತು ಎಲ್ಲ. ಇನ್ನು ಇಲ್ಲಿ ಬ್ಯಾಗುಗಳು, ಶೂಗಳು, ಇಲ್ಲಿ ರೋಡ್ ಸೈಡ್ ಎಲ್ಲ ಮಾರ್ತಾರೆ ನೋಡಿ, ಇವ್ರ ಹತ್ರ ಸ್ವಲ್ಪ ಬಾರ್ಗಿನ್ ಮಾಡಿ ತೊಗೋಬೋದು. ಅಂಗಡಿಯಲ್ಲಿ ಒಂದೇ ರೇಟ್ ಹೇಳ್ಬಿಡ್ತಾರೆ. ಇನ್ನು ಪೆಟಿಕೋಟ್ಸು, ಈ ಬ್ಯಾಗ್ಸ್ ಎಲ್ಲ ಕೂಡ ಅಷ್ಟೇ 100, 150, 200 ಆ ಥರ ಚೆನ್ನಾಗಿತ್ತು. ಕ್ವಾಲಿಟಿ ಕೂಡ ಚೆನ್ನಾಗಿತ್ತು, ರೇಟು ಪರವಾಗಿಲ್ಲ. ಇನ್ನು ಹಂಗೆ ನೋಡ್ಕೊಂಡು ಹೋಗ್ತಾ ಇದ್ದೀನಿ, ಒಂದೊಂದೇ ನೋಡಿಕೊಂಡು ರೇಟೆಲ್ಲ ಮಾತಾಡಿಕೊಂಡು. ನಾವು ಈ ಥರ ಏನೇ ಪರ್ಚೇಸ್ ಮಾಡಲಿ ಫಸ್ಟು ಒಂದು 4-5 ಅಂಗಡಿಯಲ್ಲಿ ಕೇಳ್ಕೋಬೇಕು. ಏನೋ ದುಡ್ಡಿರೋರಾದರೆ ತೊಗೊಂಬಿಡ್ತಾರೆ ಬಿಡಿ, ನಮ್ಮಂಥ ಮಿಡ್ಲ್ ಕ್ಲಾಸ್ ಫ್ಯಾಮಿಲಿಯವರು ಫಸ್ಟ್ ಒಂದು 4 ಅಂಗಡಿಯಲ್ಲಿ ಕೇಳ್ಕೊಂಡು ಹೋದರೆ ಯಾವ ಅಂಗಡಿಯಲ್ಲೂ ಒಂದು 10 ರೂಪಾಯಿ ಕಮ್ಮಿ ಇದ್ದರೆ ಆ ಅಂಗಡಿಯಲ್ಲಿ ನಾವು ತೊಗೊಳೋದು. ನಾನಂತೂ ಇದೇ ಥರ ಬಾರ್ಗೇನ್ ಮಾಡಿ ತೊಗೊತೀನಿ. ನೀವು ಎಷ್ಟು ಜನ ಈ ಥರ ಬಾರ್ಗೇನ್ ಮಾಡಿ ತೊಗೊತೀರ ಅಂದ್ಬಿಟ್ಟು ಕಮೆಂಟಲ್ಲಿ ತಿಳಿಸಿ. ಇನ್ನು ಅಲ್ಲೊಂದು ಅಂಗಡಿ ತೋರಿಸಿದ್ನಲ್ವ, ಆ ಬ್ಲೌಸ್ ಅಂಗಡಿಗಳು ಬರೀ ಎಂಬ್ರಾಯ್ಡಿಂಗ್ ವರ್ಕು, ಡಿಸೈನ್ ವರ್ಕು ತುಂಬಾ ಚೆನ್ನಾಗಿತ್ತು ಬ್ಲೌಸ್ಗಳೆಲ್ಲ. ಇನ್ನು ಇಲ್ಲಿ ರೋಡ್ ಸೈಡೆಲ್ಲ ಲಿಪ್ಸ್ಟಿಕ್ ಎಲ್ಲ ಕಂಪನಿದು ಇಟ್ಟಿದ್ರು, ಇದು ಕೂಡ ಅಷ್ಟೇ ಚೆನ್ನಾಗಿತ್ತು, 100 ರೂಪಾಯಿ ಏನೋ. ಇನ್ನೆಲ್ಲ ಮೇಕಪ್ ಪ್ರಾಡಕ್ಟ್ಸು ಎಲ್ಲ ತೊಗೊಂಡ್ರಿ. ಇನ್ನು ಎಲ್ಲ ಮದುವೆಗೆಲ್ಲ ರೆಡಿ ಆಗೋದಕ್ಕೆ ಬೇಕಾಗುತ್ತಲ್ಲ ಅಂತೇಳ್ಬಿಟ್ಟು ಎಲ್ಲ ತೊಗೊಂಡ್ರಿ. ಇನ್ನು ಏನೇನು ಬೇಕೋ ನೋಡಿ ಎಲ್ಲ ಸಿಗುತ್ತೆ. ಇವಾಗ ನಾನು ಚಿಕ್ಕಪೇಟೆ ರೋಡಿಗೆ ಬಂದಿದ್ದೀನಿ. ಕರೆಕ್ಟಾಗಿ ಇಲ್ಲೇ ಬಟ್ಟೆ ಅಂಗಡಿಗಳೆಲ್ಲ ಇರೋದು, ಸ್ಯಾರಿ ಅಂಗಡಿಗಳು ಇಲ್ಲಿಂದ ಸ್ಟಾರ್ಟ್ ಆಗುತ್ತೆ ಒಳಗಡೆ. ನಾನು ನೋಡಿ ಇನ್ನೂ ಅಂಗಡಿ ಯಾವುದೂ ಓಪನ್ ಮಾಡಿಲ್ಲ, ಸ್ಯಾರಿ ಅಂಗಡಿಗಳೆಲ್ಲ ಒಂದೂ ಓಪನ್ ಮಾಡಿಲ್ಲ. ಇನ್ನೊಂದು ಅಂಗಡಿ ನೋಡಿ, ಇಲ್ಲೊಂದು ಆರ್ಟಿಫಿಷಿಯಲ್ ಅಂಗಡಿ, 1 ಗ್ರಾಮ್ ಗೋಲ್ಡ್ ಅಂಗಡಿ, ಇದರೊಳಗಡೆ ಕೂಡ ಹೋಗಿ ನೋಡಿದೆ ಸೆಟ್ಸ್ ಎಲ್ಲ. ಇಲ್ಲಿ ಕೂಡ ರೇಟ್ ತುಂಬ ಇತ್ತು. ಎಲ್ಲ ಒಂದೊಂದು ಅಂಗಡಿಯಲ್ಲೇ ಕೇಳ್ಕೊಂಡು ಹೋಗ್ತಾ ಇದ್ರಿ. ನಮ್ಗೆ ಯಾವ ಬಡ್ಜೆಟಲ್ಲಿ ಸ್ವಲ್ಪ ಕಮ್ಮಿ ಇರೋದು ಡಿಸೈನ್ಸ್ ಎಲ್ಲ ಇಷ್ಟ ಆಗಬೇಕಲ್ವ. ನೋಡಿ ಇದೆಲ್ಲ ಈ ಸುದರ್ಶನ್ ಎಲ್ಲ ಬರುತ್ತೆ ನೋಡಿ, ಇದು ಮುಂದ್ಗಡೆ ಹೋಗಬೇಕು ಸುದರ್ಶನ್ ಸಿಲ್ಕು. ಇನ್ನು ಈ ರೋಡೆಲ್ಲ ಸ್ಯಾರಿ ಶಾಪಿಂಗೆ ಬಂದು ಕರೀತಾ ಇರ್ತಾರೆ, ನಮ್ಮ ಅಂಗಡಿಗೆ ಬನ್ನಿ, ನಮ್ಮ ಅಂಗಡಿಗೆ ಬನ್ನಿ, ಹೋಲ್ಸೇಲ್ ರೇಟು 80 ರುಪೀಸಿಂದ ಸ್ಟಾರ್ಟ್ ಅಂದ್ಬಿಟ್ಟು ಕರೀತಾ ಇರ್ತಾರೆ. ಆದರೆ ಒಳಗಡೆ ಹೋದರೆ ಎಲ್ಲ ಡಬಲ್ ರೇಟ್ ಇರುತ್ತೆ. ಮತ್ತು 50% ಆಫರ್ ಅಂತ ಹೇಳಿರ್ತಾರೆ, ಒಳಗಡೆ ಹೋದರೆ ಮತ್ತು ರೇಟ್ ಅದೇ ರೇಟಲ್ಲಿ ಹೇಳಿರ್ತಾರೆ. ಅಂದರೆ ಡಬಲ್ ರೇಟ್ ಹೇಳ್ತಾರೆ, ನಾವು ಬಾರ್ಗಿನ್ ಮಾಡಿ ತೊಗೋಬೇಕು. ಇವಾಗ 4,000 ಅಂದರೆ ಅದರಲ್ಲಿ 2,000 ಕೇಳಿ ತೊಗೋಬೇಕು. ಇಲ್ಲೊಂದು ಅಂಗಡಿಗೆ ಹೋದೆ ನೋಡಿ, ನಮ್ದು ಮುಗ್ದವ್ರದಕ್ಕ ಸುದರ್ಶನ್ಗೆ ಸಪ್ಲೈ ಮಾಡ್ತಾ ಇದ್ವಿ ಮೊದಲು. ಇದೆಲ್ಲ ಒಂದು 4,500 6,000 ರೂಪಾಯಿ ಗಂಟ ಬರುತ್ತಕ್ಕ. ಗಿಫ್ಟ್ ಕೊಡೋರಿಗೆ ಇಲ್ಲಿ ಸ್ಟಾರ್ಟಿಂಗ್ ಅಕ್ಕ 500 ರೂಪಾಯಿಂದ ಸ್ಟಾರ್ಟಿಂಗ್ ಆಗಕ್ಕ, ನಿಮಗೆ 50,000 ರೂಪಾಯಿ ಗಂಟನೂ ಸಿಗುತ್ತೆ, ಎಲ್ಲ ವೆರೈಟಿಗಳು ಸಿಗುತ್ತೆ ನಿಮಗೆ. ಇದು ವೈಟ್ ಸಾರಿ ಆ ಥರ ಮದುವೆ ಹೆಣ್ಣುಗಳಿಗೆ ದಾರೆಗೆ ಅಕ್ಕ ಸಿಗುತ್ತಕ್ಕ. ಅದನ್ನು ಈ ಕ್ರಿಶ್ಚಿಯನ್ಸ್ ಅಲ್ಲಿ ಹಾಕ್ತಾರಲ್ಲ ವೈಟ್, ಒಂದೇ ಕಲರ್ ಆ ಥರ ಇದೆಯಾ? ಫುಲ್ ಸಿಲ್ವರ್. ಅದು ಎಷ್ಟಾಗುತ್ತೆ? ಇದೆಲ್ಲ ನಿಮ್ಗೊಂದು 3,800 3,000. ಡಿಸ್ಕೌಂಟ್ ಇಲ್ವಾ? ಬನ್ನಿ ಹಾಕ್ಕೊಡ್ತೀನಿ ನಾನು. ಇಲ್ಲ ಜಾಸ್ತಿ ತೆಗಿಬೇಕು, ನೀವು ರೇಟ್ ಎಲ್ಲ ಕಮ್ಮಿ ಮಾಡಿದ್ರೆ ಬರ್ತೀನಿ, ಮಾಡ್ಕೊಡ್ತೀನಿ ಅಕ್ಕ. ನೋಡಿ ಇದೆಲ್ಲ ನಿಮಗೆ ಬ್ರೈಡಲ್ ವೇರು, ಸ್ವಲ್ಪ ಇನ್ನೂ ಜಾಸ್ತಿ ಗ್ರ್ಯಾಂಡ್ ಆಗಿ ಬೇಕು ಅಂತಂದ್ರೆ ಇದೆಲ್ಲ ಪ್ಯೂರ್ ಕಂಚಿಯಲ್ಲಿ ಬರುತ್ತಕ್ಕ. ನೋಡಿ ಅಕ್ಕ, ಇದೆಲ್ಲ ನೀವು ಸುದರ್ಶನ ಕುಬೇರನಲ್ಲೆಲ್ಲ ಹೋದ್ರೆ ಅಕ್ಕ ಹೆಚ್ಚು ಕಮ್ಮಿ ಇಲ್ಲ ಅಂದ್ರೆ 35,000 40,000 ರೂಪಾಯಿ ಗಂಟೆ ಇರುತ್ತೆ. ಅಂದ್ರೆ ಕಮ್ಮಿ ಇದೆ ಅಕ್ಕ, ಇನ್ನು ಜಾಸ್ತಿ ಬೇಕಾದ್ರೂ ಸಿಗುತ್ತೆ. ಬಟ್ ಇದು ಪ್ರೈಸ್ ನೋಡಿ ಇಷ್ಟಿರೋದು, ರೈಟಲ್ಲೆಲ್ಲ ಮಾರೋದು. ನಾವು ನಿಮ್ಗೆ ಏನೈತೆ ಡಿಸ್ಕೌಂಟ್ ಮಾಡಿ ಹೇಳ್ತಾ ಇದ್ದೀನಿ ನಾನು ನಿಮಗೆ. ಇಷ್ಟ ಇದೆಲ್ಲ ಎಷ್ಟಾಗುತ್ತೆ? ಅದೆಲ್ಲ ನಿಮಗೆ 1516 ಅಲ್ಲಿ ಬರುತ್ತೆ ಮೇಡಮ್. ಇದೆಲ್ಲ ನಿಮಗೆ 2200. ಸರಿ ಇರಿ, ಅವ್ರು ಬಂದ್ಮೇಲೆ ಬರ್ತೀನಿ. ಕಾರ್ಡ್ ಇಟ್ಕೊಂಡಿರಿ, ಕನ್ಫ್ಯೂಷನ್ ಆಯ್ತು ಅಂದ್ರೆ ಫೋನ್ ಮಾಡಿ ಅಕ್ಕ.
ನಮ್ದು ಫ್ಯಾನ್ಸಿ ಸ್ಯಾರೀಸ್ ಎಲ್ಲ 100 ರೂಪಾಯಿಂದ ಇದೆ ಅಕ್ಕ. ಸರಿ. ಇನ್ನು ನಮ್ಮ ಅಮ್ಮ ಅವರೆಲ್ಲ ಬರೋದಕ್ಕೆ ಟೈಮ್ ಇತ್ತಲ್ವ, ಇಲ್ಲೊಂದು ಅಂಗಡಿಗೆ ನೋಡಿದೆ. ಇಲ್ಲಿ ಚೆನ್ನಾಗಿತ್ತು ಈ ಅಂಗಡಿಯಲ್ಲಿ ಎಲ್ಲ ಸ್ಯಾರಿಗಳೆಲ್ಲ ಚೆನ್ನಾಗಿತ್ತು. ರೇಟ್ ಎಲ್ಲ ಹೇಳ್ತಾರೆ, ಆದರೆ ನಾವು ಬಾರ್ಗೇನ್ ಮಾಡಿ ತೊಗೋಬೇಕಷ್ಟೆ. ಅದೇ ಹೇಳ್ತಾರಲ್ವ 6000. ಇವಾಗ ಒಂದು ಸ್ಯಾರಿ ನೋಡಿಸಿದೆ ನೋಡಿ, ಆ ಕಲರ್ ಎಲ್ಲ ತುಂಬ ಚೆನ್ನಾಗಿತ್ತು. ಇನ್ನು ಅವ್ರು ಬರೋ ಶಾಲಿ ನಾನು ಒಂದು 4-5 ಅಂಗಡಿ ನೋಡಿ ಇಟ್ಟಿದ್ದೆ, ಯಾವ್ಯಾವ ಅಂಗಡಿಯಲ್ಲಿ ತೊಗೊಬೋದು, ರೇಟ್ ಎಲ್ಲ ಕೇಳಿ, ಯಾವ ಅಂಗಡಿಯಲ್ಲಿ ಜೆಂಟ್ಸ್ಗೆಲ್ಲ ಯಾವ ಕಡೆ ಇರುತ್ತೆ. ಇದು ಸ್ವಲ್ಪ ಒಳಗಡೆ ಇದೆ, ಸ್ವಲ್ಪ ಒಳಗಡೆ ಕಾಂಪ್ಲೆಕ್ಸು ಒಳಗಡೆ ಬರಬೇಕಿದೆಲ್ಲ ರೋಡ್ ಸೈಡೆಲ್ಲ. ಒಳಗಡೆ ತುಂಬ ಅಂಗಡಿಗಳಿದ್ದಾವೆ, ಸಂದಿ ಅಂಗಡಿಗಳಲ್ಲಿ. ನಾವು ರೋಡ್ ಸೈಡ್ ಇರೋ ಅಂಗಡಿಗಳಲ್ಲಿ ಹೋಗ್ಬಿಡ್ತೀವಲ್ಲ, ತುಂಬ ಒಳಗಡೆ ಇರೋ ಅಂಗಡಿಗಳಿಗೆ ಹೋದ್ರೆ ಸ್ವಲ್ಪ ಬಾರ್ಗಿನ್ ಮಾಡಿ ತೊಗೋಬೋದು. ಇನ್ನೊಂದು 2-3 ಅಂಗಡಿಯಲ್ಲಿ ನಾನು ನೋಡಿದೆ. ಅಷ್ಟರೊಳಗಡೆ ನಮ್ಮಮ್ಮ ನಮ್ಮ ತಂಗಿಯವರೆಲ್ಲ ಬಂದರು. ಫಸ್ಟು ಬಂದುಬಿಟ್ಟು ಸುದರ್ಶನ್ ಸಿಲ್ಕ್ಸ್ಗೆ ಹೋದ್ರಿ. ಅಲ್ಲಿ ಫಸ್ಟ್ ಫ್ಲೋರಿಂದ 7th ಫ್ಲೋರ್ವರೆಗೂ ಇದೆ ಸ್ಯಾರೀಸು. ಯಾವ ರೇಂಜಲ್ಲಿ ಬೇಕಾದರೂ ಇದೆ. ಅಂದರೆ ನಮಗೆ 500 ರೂಪಾಯಿಂದ ಹಿಡಿದು ಮಿನಿಮಮ್ 1000 ರೂಪಾಯಿಂದ ಹಿಡಿದು ನೀವು ಲಕ್ಷವರೆಗೂ ತೆಗಿಬೋದು. ಅಂದರೆ ಚೆನ್ನಾಗಿದೆ, ಆದರೆ ನಮ್ಮ ಬಡ್ಜೆಟ್ಗೆ ಎಷ್ಟಾಗುತ್ತೋ ಅಷ್ಟು ನೋಡಿ ತೆಗಿಬೇಕು. ಇನ್ನು ಇಲ್ಲಿ ಮುಹೂರ್ತ ಸ್ಯಾರಿ ನೋಡಿಬಿಡೋಣ. ವೈಟ್ ಸ್ಯಾರಿ ಸಿಗೋದು ಸ್ವಲ್ಪ ಕಷ್ಟ, ಪ್ಯೂರ್ ವೈಟು ಸಿಗಲಿಲ್ಲ ನಮಗೆ. ಕ್ರೀಮ್ ಕಲರ್ ಆ ಥರನೇ ಇತ್ತು. ಅವರು ಇದರಲ್ಲಿ ಬಂದುಬಿಟ್ಟು ಪ್ಯೂರ್ ವೈಟು, ಅಂದರೆ ವರ್ಕ್ ಎಲ್ಲ ಬರುತ್ತೆ ನೋಡಿ, ಆ ಥರ ಇರಬೇಕು ಅಂತ ಹೇಳಿದ್ರು. ಅದು ಸಿಗಲಿಲ್ಲ. ಮತ್ತು ಇನ್ನೊಂದು ಅಂಗಡಿಗೆ ಬಂದ್ರಿ. ಪಿಂಕ್ ಅಲ್ಲೇ ಇದೆ ನೋಡಿ, ಯಾವ್ದು ಬೇಕು ನೋಡಿ, ನಮ್ಮ ಹತ್ರ ಏನೋ ಕೊಡ್ತೀವಿ. ಅದು ಕೊಡ್ಬಿಡ ಮೇಡಮ್, తీసుకోమ్మ. పింక్ షేడ్ ఏమేమి కావాలో అన్నీ ఇచ్చాను చూడమ్మ. ఇది డార్క్ జస్ట్ ప్రెషర్ ఇదమ్మా దీంట్లో 4-5 సైడ్ పెట్టు, తిరిగేసుకొని చూడు. లావెండర్ అక్క ఆ కలర్ కూడా బాగుంటుంది. తిరిగేసుకొని చూడమ్మా. పింಕ್ ಎಲ್ಲ ಹುಟ್ಟಿರ್ತಾರೆ, ಅದು ಮೊಬೈಲಲ್ಲಿ ಕ್ಲಿಕ್ ಮಾಡಿ ಈ ಪ್ರಶ್ನೆ ಎಲ್ಲ ಸೆಲೆಕ್ಷನ್ ಮಾಡ್ಕೊಳ್ಳಿ. ಲಾಸ್ಟಲ್ಲಿ ಹಾಕಿ ತೋರಿಸ್ತೀವಿ, ಸರಿನಾ? ಆಗ ಈ ಪಿಂಕ್ ಎಲ್ಲ ಯಾವ್ದು ಫಿಲ್ಟರ್ ಮಾಡ್ಕೊಬಿಡಕ್ಕ ಫಸ್ಟ್. ಅದು ಕೂಡ ಮೇಲ್ಗಡೆ ಈ ಕಲರ್ ಕಳಮ್ಮ ಮೇಡಮ್ಮ. ಅದೇ ಒಂದೇ ಪೀಸ್ ತಗೊಂಡು ಇವತ್ತೇ ಅವ್ರ ಮ್ಯಾರೇಜ್ ಪರ್ಪಲ್ ಬಾನ್ బ్లౌజ్ ఎట్లుంది చూడు ఫస్ట్. బ్లౌజ్ గ్రాండ్ ಇದೆ మేడం, దానికంతా వచ్చేది అట్లే. ఇది బ్లౌజ్, ఇది వేరే కొంచెం సాఫ్ట్ గా ఉంది. ఇది నెట్ చాలా ఉంది. సరే ఎత్తు. నాకేం నచ్చలేదు. ఇది ఈడుంటే మెరూన్, ఇది బాగుంది. ಇನ್ನು ಫಸ್ಟ್ ಹೋಗಿದ್ದ ಅಂಗಡಿಯಲ್ಲಿ ಬ್ಲೂ ಸ್ಯಾರಿ, ಗ್ರೀನ್ ಸ್ಯಾರಿ ಪರ್ಚೇಸ್ ಮಾಡಿದ್ರಿ. ಇಲ್ಲಿ ಬಂದುಬಿಟ್ಟು ಲೆಹಂಗಾ ಅಂದರೆ ರಿಸೆಪ್ಷನ್ಗೆ ಇಲ್ಲಿ ಪರ್ಚೇಸ್ ಮಾಡಿದ್ರೆ. ಇನ್ನು ಹುಡುಗಾಗೆ ಬಂದುಬಿಟ್ಟು ಇಲ್ಲಿ ಸೂಟ್ ಬರುತ್ತೆ ನೋಡಿ, ಜುಬ್ಬಾ ಥರ, ಅದೊಂದು. ಇನ್ನು ಮುಹೂರ್ತಾಗೆಲ್ಲ ಈ ಥರ ಪರ್ಚೇಸ್ ಮಾಡಿದ್ರಿ. ಇನ್ನು ನಾವು ಬೇಗ ಹೊರಟ್ಬಿಟ್ರಿ. ಇನ್ನು ಮದುವೆ ಹೆಣ್ಣದು ಹುಡುಗದು ಎಲ್ಲ ಬಟ್ಟೆಗಳೆಲ್ಲ ಪರ್ಚೇಸ್ ಮಾಡಿ ಅವರೇ ಅವ್ರ ಮನೆಗೆ ತೊಗೊಂಡೋದ್ರು. ಇನ್ನು ಬ್ಲೌಸ್ ಎಲ್ಲ ಅವರೇ ಹೊಲಿಸ್ಕೊಡ್ತಾರಲ್ವ, ಇನ್ನು ಅದಕ್ಕೆ ಅವ್ರ ಮನೆಗೆ ತೊಗೊಂಡೋದ್ರು. ಇನ್ನು ನಾವೇನು ಪರ್ಚೇಸ್ ಮಾಡಿರಲಿಲ್ಲ, ನಮಗೆ ಟೈಮ್ ಆಗೋಯಿತು. ಇನ್ನು 4 ಗಂಟೆಗೆ ಮನೆಗೆ ಹೊರಟ್ವಿ. ಏನಂದರೆ ನಮ್ಮ ತಂಗಿಯವ್ರ ಹಸ್ಬೆಂಡು ಮಗ ಅಯ್ಯಪ್ಪ ಸ್ವಾಮಿ ಮಾಲೆ ಹಾಕಿದ್ರು, ಇಡುಮುಡಿ ಕೂಡ ಇತ್ತು. ಇವತ್ತು ಹೊರಡ್ತಾ ಇದ್ದಾರೆ ಅವರು ಇಡುಮುಡಿಗೆ, ಅದಕ್ಕೋಸ್ಕರ ಅಂದ್ಬಿಟ್ಟು ಬೇಗ ಹೊರಟ್ವಿ. ಇನ್ನು ಅಯ್ಯಪ್ಪ ಸ್ವಾಮಿ ಮಾಲೆದೆಲ್ಲ ನೆಕ್ಸ್ಟ್ ವಿಡಿಯೋದಲ್ಲಿ ಅಪ್ಲೋಡ್ ಮಾಡ್ತೀನಿ ನೋಡಿ. ಇನ್ನು ನೆಕ್ಸ್ಟ್ ಡೇ ಮಾರ್ನಿಂಗು ಬೆಳಗ್ಗೆನೇ ರೆಡಿ ಆಗಿಬಿಟ್ಟು ಒಂದು 8 ಗಂಟೆಗೆಲ್ಲ ಬ್ರೇಕ್ಫಾಸ್ಟ್ ಎಲ್ಲ ಮುಗಿಸ್ಕೊಂಡು 9 ಗಂಟೆಗೆ ಟ್ರೈನ್ ಇದ್ದಿದ್ದು, 9:15ಗೇನೋ. ಇನ್ನೆಲ್ಲ ಟ್ರೈನಲ್ಲಿ ಹೊರಡ್ತಾ ಇದ್ದೀವಿ. ಇನ್ನು ನಮ್ಮ ಮನೆಯಿಂದ ಒಂದು 25 ನಿಮಿಷ 30 ನಿಮಿಷದಲ್ಲೆಲ್ಲ ಮೆಜೆಸ್ಟಿಕ್ ಬಂದುಬಿಡುತ್ತೆ ಟ್ರೈನಲ್ಲಿ ಹೋದರೆ. ಬಸ್ಸಲ್ಲೆಲ್ಲ ಹೋದ್ರೆ 1.5 hour ಆಗುತ್ತೆ. ಟ್ರೈನಲ್ಲಿ ಬೇಗ ಈಸಿಯಾಗಿ ಹೊರಟ್ಬಿಡ್ಬೋದು.
ಇನ್ನು ನಾವು ಒಂದು 30 ನಿಮಿಷಕ್ಕೆಲ್ಲ ಮೆಜೆಸ್ಟಿಕ್ ಹೊರಟ್ಬಿಟ್ವಿ. ಇನ್ನು ಇವಾಗ ಅಲ್ಲಿ ಅಂಡರ್ ಪಾಸ್ ಎಲ್ಲ ಬರುತ್ತೆ ನೋಡಿ, ಅಲ್ಲಿಂದ ಒಂದೊಂದೇ ಪರ್ಚೇಸ್ ಮಾಡ್ಕೊಂಡು ಹೋದ್ರಿ. ಇನ್ನು ಇಲ್ಲಿ ಇದು ಬಂದುಬಿಟ್ಟು ಮೆಜೆಸ್ಟಿಕ್ ರೈಲ್ವೆ ಸ್ಟೇಷನು. ಇನ್ನು ಇಲ್ಲಿ ಅಂಡರ್ ಪಾಸ್ ಒಳಗಡೆ ಎಲ್ಲ ರೇಟ್ ಎಲ್ಲ ಸ್ವಲ್ಪ ಕಮ್ಮಿ ಇತ್ತು. ಶೂಸು, ಮಕ್ಕಳ ಬಟ್ಟೆಗಳು, ಮತ್ತು ಅಲ್ಲಿ ಆರ್ಟಿಫಿಷಿಯಲ್ಲು ಇದೆಲ್ಲ ಇತ್ತು, ಅದನ್ನೆಲ್ಲ ಪರ್ಚೇಸ್ ಮಾಡಿದ್ರಿ. ಇನ್ನು ನಮ್ಮ ತಂಗಿ ಮಗಳ ಕೈಯಲ್ಲಿ ಫೋನ್ ಕೊಟ್ಟಿದ್ನ, ಸ್ವಲ್ಪ ಎಲ್ಲ ಅವಳೇ ವೀಡಿಯೋ ಮಾಡಿಕೊಟ್ಟಿದ್ದು, ತುಂಬ ಶೇಕ್ ಮಾಡಿಬಿಟ್ಟಿದ್ದಾಳೆ. ಇನ್ನು ಇಲ್ಲ ಅಂಡರ್ ಪಾಸಲ್ಲೆಲ್ಲ ನಮ್ಮ ಚಾರ್ವಿಕಾಗೆ ಶೂಸು ಮತ್ತು ಫೋನ್ ಕವರ್ಸು, ಸ್ವಲ್ಪ ಇವ್ರಿಗೆ ಏನೇನು ಬೇಕೋ ನೋಡಿ ಮಕ್ಕಳಿಗೆ ಸ್ವೆಟರ್ಸು ಇದೆಲ್ಲ ಕೂಡ ಪರ್ಚೇಸ್ ಮಾಡಿದ್ರಿ. ಇಲ್ಲಿ ರೇಟ್ ಎಲ್ಲ ಕೂಡ ಪರವಾಗಿಲ್ಲ, ಚಿಕ್ಕಪೇಟೆಗಿಂತ ಇಲ್ಲಿ ಸ್ವಲ್ಪ ಪರವಾಗಿಲ್ಲ ಅನ್ನಿಸ್ತು. ಅಂದರೆ ಫಿಕ್ಸೆಡ್ ರೇಟ್ ಸ್ವಲ್ಪ ಕಮ್ಮಿನೇ ಇದ್ದಾರೆ, ಮತ್ತು ನಾವು ಸ್ವಲ್ಪ ಬಾರ್ಗಿನ್ ಮಾಡಿದರೆ ಕಮ್ಮಿ ರೇಟ್ ಕೊಡ್ತಾರೆ. ಇನ್ನು ಫೋನ್ ಕವರ್ಸ್ ಎಲ್ಲ 100 ರುಪೀಸ್ ಆ ಥರ ಇತ್ತು. ಇನ್ನು ನಮ್ಮ ಚಾರ್ವಿಕಾಗೆ ಶೂಸು ಆ ಥರ ಎಲ್ಲ ಪರ್ಚೇಸ್ ಮಾಡಿದ್ರಿ. ಇಲ್ಲಿ ಸ್ವಲ್ಪ ಏನೇನು ಬೇಕೋ ನೋಡಿ ಅದೆಲ್ಲ ಇಲ್ಲಿ ಪರ್ಚೇಸ್ ಮಾಡಿದ್ರಿ. ಇನ್ನು ಇಲ್ಲೆಲ್ಲ ನೋಡಿಕೊಂಡು ಅಲಂಕಾರ ಪ್ಲಾಜಾಗೆ ಹೋದ್ವಿ. ಅಲ್ಲಿ ಬಂದುಬಿಟ್ಟು ತುಂಬ ಚೆನ್ನಾಗಿರುತ್ತೆ ಬಟ್ಟೆಗಳೆಲ್ಲ, ಜೆಂಟ್ಸ್ದಾಗಿರಲಿ, ಲೇಡೀಸ್ದಾಗಿರಲಿ, ಮಕ್ಕಳದಾಗಿರಲಿ ಎಲ್ಲ ಒಂದೇ ಕಡೆ ಸಿಕ್ಬಿಡುತ್ತೆ. ದೊಡ್ಡ ಒಂದು 3rd ಫ್ಲೋರ್ ಇದೆ. ಫಸ್ಟ್ ಫ್ಲೋರಿಂದ ಹಿಡಿದು 2nd ಫ್ಲೋರು, 3rd ಫ್ಲೋರಲ್ಲಿ 3 ಸ್ಯಾರಿಗಳಿಂದ ಹಿಡಿದು ಬಟ್ಟೆಗಳಿಂದ ಹಿಡಿದು ಎಲ್ಲ ಸಖತ್ತಾಗಿತ್ತು. ಇನ್ನು ಅಲ್ಲೆಲ್ಲ ಪರ್ಚೇಸ್ ಮಾಡಿಕೊಂಡು ಬಂದ್ವಿ. ಇನ್ನು ಯಾವುದು ಅಷ್ಟೇ ಏನೇನು ತೊಗೊಂಡ್ರೆ ಅಂದ್ಬಿಟ್ಟು ವೀಡಿಯೋ ಮಾಡ್ಕೊಂಡಿಲ್ಲ, ಎಲ್ಲ ಟಯರ್ಡ್ ಆಗಿಬಿಟ್ಟಿತ್ತು. ನಮ್ಮ ಮನೆಗೆ ನಾನು ಬಂದೆ, ಅವ್ರ ಮನೆಗೆ ಅವ್ರು ಹೋದರು, ಅದಕ್ಕೋಸ್ಕರ. ಇನ್ನು ಅಲಂಕಾರ ಪ್ಲಾಜಾದಲ್ಲಿ ಅಷ್ಟೇ ಎಲ್ಲ ಡಬಲ್ ರೇಟ್ ಹೇಳ್ತಾರೆ, ನೋಡ್ಕೊಂಡು ತಗೊಳ್ಳಿ. ಇವಾಗ 2000 ಇದ್ದರೆ ಅಲ್ಲಿ ಅಷ್ಟೇ 4000 ಆ ಥರ ಹೇಳ್ತಾರೆ. ನಾವು ಬಾರ್ಗಿನ್ ಮಾಡಿ ತೊಗೋಬೇಕಷ್ಟೇ. ಇನ್ನು ಎಲ್ಲೋದ್ರೂ ಅಷ್ಟೇ ಬಾರ್ಗಿನ್ ಮಾಡಿದ್ರೆ ಕಮ್ಮಿ ಕೊಡ್ತಾರೆ, ಇಲ್ಲಾಂದರೆ ನಾವೇನು ಅವ್ರು ಏನು ರೇಟ್ ಹೇಳಿರ್ತಾರೆ ನೋಡಿ ಅದೇ ರೇಟ್ಗೆ ತೊಗೋಬೇಕಂತ ಹೇಳ್ತಾರೆ. ಬಾರ್ಗಿನ್ ಮಾಡಿ ತೊಗೊಳ್ಳಿ, ತುಂಬ ಮೋಸ ಮಾಡ್ತಾರೆ. ಮೆಜೆಸ್ಟಿಕ್ ಆಗಿರಲಿ, ಚಿಕ್ಕಪೇಟೆ ಆಗಿರಲಿ ನೋಡಿಕೊಂಡು ತಗೊಳ್ಳಿ. ಇನ್ನು ಇವಾಗ ಬಂದುಬಿಟ್ಟು ಮೆಜೆಸ್ಟಿಕ್ ಬಸ್ ಸ್ಟ್ಯಾಂಡ್ ಬರುತ್ತಲ್ವ, ಅಲ್ಲಿ ಬ್ರಿಡ್ಜ್ ಮೇಲೆ ನೋಡಿಕೊಂಡು ಅಲ್ಲಿ ಏನೇನು ಬೇಕೋ ಎಲ್ಲ ನೋಡ್ಕೊಂಡು ಹೋಗ್ತಾಯಿದ್ರಿ. ಎಲ್ಲ ಚೆನ್ನಾಗಿತ್ತು. ಒಂಥರ ಈ ಥರ ಫ್ಯಾಮ್ಲಿ ಜೊತೆ ಶಾಪಿಂಗ್ ಹೋಗೋದೆಲ್ಲ ತುಂಬಾ ಚೆನ್ನಾಗಿರುತ್ತೆ. ಇನ್ನು ಸ್ಲಿಪ್ಪರ್ಸ್ ಎಲ್ಲ ನೋಡಿ, ಸೆಟ್ಸು, ಸ್ಲಿಪ್ಪರ್ಸು ಮತ್ತು ಮಕ್ಕಳಿಗೆಲ್ಲ ಎಲ್ಲ ಥರ ಸಿಗುತ್ತೆ ಇಲ್ಲಿ, ತುಂಬ ಚೆನ್ನಾಗಿರುತ್ತೆ ಇಲ್ಲಿ. ಬ್ಯಾಗ್ಸ್ ಎಲ್ಲ ಕೂಡ ಅಷ್ಟೇ, ಕ್ವಾಲಿಟಿ ಎಲ್ಲ ತುಂಬ ಚೆನ್ನಾಗಿದೆ. ಈ ಅಂಗಡಿಗಳಿಗಿಂತ ಈ ಥರ ಇಟ್ಟಿರ್ತಾರೆ ನೋಡಿ ರೋಡ್ ಸೈಡು, ಇಲ್ಲೇ ಸ್ವಲ್ಪ ಕಮ್ಮಿ ಅನ್ನಿಸ್ತು ನನಗೆ. ಇನ್ನು ಈ ಮಕ್ಕಳನ್ನ ಇಟ್ಕೊಂಡಂತೂ ಶಾಪಿಂಗ್ ಹೋಗಲೇಬಾರ್ದು, ಅವ್ರಿಗೆ ಟಯರ್ಡ್ ಅನಿಸ್ಬಿಡುತ್ತೆ. ಒಂದು ಹತ್ರ ಇರೋಲ್ಲ, ನಮ್ಮ ಚಾರ್ವಿಕನ ಹಿಡಿಯೋದೇ ಒಂದು ದೊಡ್ಡ ಟಾಸ್ಕ್ ಆಗಿಬಿಡುತ್ತೆ. ಇನ್ನು ಅಲ್ಲಿ ಮೆಜೆಸ್ಟಿಕ್ಕಿಂದ 1 ಕಿಲೋಮೀಟ್ರ್ ಅಷ್ಟು ನಡ್ಕೊಂಬರ್ಬೇಕು ಅಲಂಕಾರ ಪ್ಲಾಜಾಗೆ. ಇನ್ನು ಬಿಸಿಲು ಬೇರೆ ತುಂಬಾ ಇತ್ತು. ಒಂದು 11:30 12 ಗಂಟೆಗೆಲ್ಲ ತುಂಬ ಬಿಸಿಲಾಗ್ಬಿಟ್ಟಿತ್ತು. ಇಲ್ಲಿ ಕಾಣಿಸ್ತಾ ಇದೆ ನೋಡಿ ಆಪೋಸಿಟ್ ಅಲ್ಲ, ರೆಡ್ ಕಲರ್ ಪಕ್ಕ ಅದೇ ಅಲಂಕಾರ ಪ್ಲಾಜಾ. ಇನ್ನು ಅದರೊಳಗಡೆ ಹೋಗ್ಬಿಟ್ಟು ಸೀರೆಗಳು ಮತ್ತು ಮಕ್ಳಿಗೆ ಬಟ್ಟೆಗಳು, ಮತ್ತು ನಮ್ಮ ಅಪ್ಪುಗೆ ಬಂದುಬಿಟ್ಟು ಸೂಟು ಇದೆಲ್ಲ ಪರ್ಚೇಸ್ ಮಾಡಿದ್ರಿ. ಇಲ್ಲೇ ಆಲ್ಮೋಸ್ಟ್ ಪರ್ಚೇಸ್ ಮಾಡಿಬಿಟ್ರಿ. ಇನ್ನು ನನಗೆ ನಮ್ಮ ತಂಗಿಗೆ ಮಾತ್ರ ಚಿಕ್ಕಪೇಟೆಗೆ ಹೋಗಿ ಅಲ್ಲೊಂದು 4-5 ಸ್ಯಾರಿ ಪರ್ಚೇಸ್ ಮಾಡಿದ್ರಿ. దానికి ఫిట్ గా కూర్చోండాలి కదా, కంఫర్ట్ గా. ಕಮ್ಮಿ ಮಾಡ್ಕೊ. ఆ గ్రీన్ బాగుంది, ಕ್ವಾಲಿಟಿ ಚೆನ್ನಾಗಿದ್ರೇನೆ ಕೊಡೋದು. ಇಲ್ಲ ಇಲ್ಲ ಕಮ್ಮಿ ಮಾಡಿ, ನೀವು ಮಾಡ್ಕೊಡ್ತೀನಿ. ಒಂದು ಫೋಟೋ ಸುಡಿ ಅಂತ ಕೊಡುಂಡಾಡು. ಇಲ್ಲ ಈಗ ನೋಡೋಣ ನಾವು, ಸಣ್ಣ ಇದಾನ ಅವನು. ಚವಿಕಾ ಈ ಜೆಂಟ್ಸ್ಗಂತೂ ತುಂಬ ಚೆನ್ನಾಗಿತ್ತು ಬಟ್ಟೆಗಳು ಇಲ್ಲಿ. ಕೋಟುಗಳು ಇದೆಲ್ಲ ತುಂಬಾ ಚೆನ್ನಾಗಿತ್ತು. ಇನ್ನು ನಮ್ಮ ಅಪ್ಪುಗೆ, ನಮ್ಮ ಪಲ್ಲವಿಗೆಲ್ಲ ಒಂದೊಂದು ಕಡೆ, ಎಲ್ಲರಿಗೂ ಒಂದೊಂದು ಕಡೆ ತಗೊಂಡ್ರೆ. ಇನ್ನು ನಮ್ಮ ಗೀತಾಗೆ ಇದು ಲೆಹಂಗಾ ತಗೊಂಡ್ರಿ. ಅವಳು ರಿಸೆಪ್ಷನ್ಗೆ ಬಂದು ಸ್ಯಾರಿ ಉಡಲ್ಲ, ನಾನು ಲೆಹಂಗಾ ಹಾಕ್ಕೊತೀನಿ ಅಂತ ಇದ್ಲು.
ಇನ್ನು ಇಲ್ಲೇ ಒಂದು 4-5 ಸ್ಯಾರಿ ಕೂಡ ಪರ್ಚೇಸ್ ಮಾಡಿದ್ರಿ ಇದೇ ಅಂಗಡಿಯಲ್ಲಿ. ಸ್ಯಾರೀಸ್ ಎಲ್ಲ ಕೂಡ ತುಂಬ ಚೆನ್ನಾಗಿತ್ತು. ಇನ್ನು ನಾವೆಲ್ಲ ಪರ್ಚೇಸ್ ಮಾಡ್ತಾಯಿದ್ರೆ ನಮ್ಮ ಪಲ್ಲವಿಗೆ ಹೇಳಿದ್ದೆ ವಿಡಿಯೋ ಮಾಡ್ಕೊಳೋದಕ್ಕೆ. ಇನ್ನು ಲೆಹಂಗಾ ಮಾತ್ರ ವಿಡಿಯೋ ಮಾಡಿಬಿಟ್ಟು ಅವಳದು ಫೋಟೋಸು ವೀಡಿಯೋಸ್ ಎಲ್ಲ ಮಾಡ್ಕೊಂಡಿದ್ದಾಳೆ. ಇನ್ನು ನಾವು ಆ ಕಡೆ ಸ್ಯಾರಿ ಪರ್ಚೇಸಿಂಗ್ ಎಲ್ಲ ಮಾಡಿಕೊಂಡು ಇನ್ನು ಊಟ ಎಲ್ಲ ಮಾಡಿಕೊಂಡು ಸಾಯಂಕಾಲ ಇನ್ನು ಮತ್ತೆ ಒಂದು ಸರಿ ಚಿಕ್ಕಪೇಟೆಗೆ ಹೋದ್ರಿ. ಅಲ್ಲಿ ಏನಂದರೆ ಲಗೇಜ್ಗಳು ಎತ್ಕೊಂಡು ಹೋಗೋದೇ ಸರೋಯ್ತು ನಮಗೆ. ವಿಡಿಯೋ ಮಾಡ್ಕೊಳೋಕ್ಕೆ ಆಗಿಲ್ಲ, ಟಯರ್ಡ್ ಆಗಿಬಿಟ್ಟಿತ್ತು ಎಲ್ಲರಿಗೂ. ಇನ್ನು ಇವತ್ತಿನ ವಿಡಿಯೋ ಕೂಡ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ನೆಕ್ಸ್ಟ್ ವಿಡಿಯೋದಲ್ಲಿ ನಾವು ಏನೇನೆಲ್ಲ ಪರ್ಚೇಸ್ ಮಾಡಿದ್ರೆ ಅದು ಆದಷ್ಟು ಬೇಗ ವಿಡಿಯೋ ಮಾಡಿ ಅಪ್ಲೋಡ್ ಮಾಡ್ತೀನಿ. ಇನ್ನು ಮದುವೆ ವಿಡಿಯೋ ಎಲ್ಲ ಕೂಡ ಅಪ್ಲೋಡ್ ಮಾಡ್ತೀನಿ. ನೋಡಿ ಎಲ್ಲ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಥ್ಯಾಂಕ್ ಯು ಸೋ ಮಚ್. ಟೇಕ್ ಕೇರ್.